ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಫಸ್ಟ್ ಆಫ್ ಆಲ್ ಒಂದು ಎಲ್ಲರೂ ಕೂಡ ಕೇಳುವುದು ಏನಂದ್ರೆ ಒಂದು ಫೈಟ್ ವಿಡಿಯೋ ಹಾಕಿ ಅಂತಾರೆ. ಫೈಟ್ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಒಂದು ಜಾಗಕ್ಕೆ ಹೋಗೋಕೆನೆ ತುಂಬಾನೇ ಕಷ್ಟಕರ. ದೊಡ್ಡದಾಗಿರುವಂತಹ ಜಾಗ, ಸುಮಾರು ಒಂದು 300 ಎಕರೆ ಒಂದು ಕಾಫಿ ಎಸ್ಟೇಟ್ ಒಳಗಡೆ, ಅಂದ್ರೆ ಮಧ್ಯದಲ್ಲಿ ಅಲ್ಲಿಗೆ ಹೋಗೋಕೆನೆ ಒಂದು ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಸೊ ಒಂದು ಕಾಲು ದಾರಿ ಆಗಿರುತ್ತೆ, ಅಲ್ಲಿ ವೆಹಿಕಲ್ಸ್ ಗಳು ಹೋಗೋದಿಲ್ಲ. ಸೊ ಆ ರೀತಿಯ ಒಂದು ದಾರಿ, ಅಲ್ಲಿಗೆ ಹೋಗುವುದೇ ತುಂಬಾನೇ ಕಷ್ಟ. ಅಂತದ್ರಲ್ಲಿ ಫೈಟ್ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಆಫೀಸರ್ಸ್ಗಳು. ಸೊ ಹೀಗಾಗಿ ಫೈಟ್ ವಿಡಿಯೋನ ಯಾರು ಕೂಡ ದಯವಿಟ್ಟು ಕೇಳಬೇಡಿ. ನಿನ್ನೆ ಒಂದು ಅಭಿಮನ್ಯು ಮತ್ತೆ ಕರಡಿ ಇತ್ತಲ್ಲ, ಒಂದು ಅಭಿಮನ್ಯು ಟೀಮ್ ಕ್ಯಾಪ್ಚರ್ ಮಾಡಿದಂತ ಕರಡಿ ಕಾಡನೆ ಯಶಸ್ವಿ ಆಯ್ತು. ಆದ್ರೆ 40 ನಿಮಿಷಗಳ ಕಾಲ ಖಂಡಿತವಾಗಿಯೂ ಕೂಡ ಫೈಟ್ ನಡೆದಿರೋದಂತೂ ನಿಜ. ಎಸ್ ಹೌದು, ಸುಗ್ರೀವನು ಕೂಡ ಫೈಟ್ ಮಾಡಕ್ ಹೋಗಿದ್ದ, ಅದು ಕೂಡ ಆಯ್ತು. ಅಭಿಮನ್ಯುನೇ ಬಚಾವ್ ಮಾಡಿದ್ದು, ಅದು ಕೂಡ ಸತ್ಯ. ಯಾಕೆಂದ್ರೆ ಅಭಿಮನ್ಯು ನಿನ್ನೆ ಇಲ್ದೆ ಹೋಗಿದ್ರೆ ತುಂಬಾನೇ ಕಷ್ಟಕರವಾಗಿರೋದು. ಯಾಕೆಂದ್ರೆ ಕರಡಿ ಕಣನೆ ಇದೆಯಲ್ಲ, ತುಂಬಾನೇ ಪವರ್ಫುಲ್ ಇತ್ತು. ಡಾರ್ಟ್ ಆಗಿ ನಂತರದಲ್ಲಿಯೂ ಕೂಡ ಫೈಟ್ ಆಯ್ತು. ಅಭಿಮನ್ಯು ನೋಡಿದ ತಕ್ಷಣ ಕೂಡ ಫೈಟ್ ಆಯ್ತು. ಸೊ ಈಗ ನಂತರ ಹಗ್ಗ ಕಟ್ಟದ ಮೇಲೂ ಕೂಡ ಫೈಟ್ ಆಯ್ತು. ಮಹೇಂದ್ರನು ಕೂಡ ಹೆಗ್ಲು ಕೊಟ್ಟ, ಪ್ರಶಾಂತನು ಕೂಡ ಕೊಟ್ಟ. ಸೊ ಈ ರೀತಿ ಬಹಳಷ್ಟು ನಿನ್ನೆ ಒಂದು 40 ನಿಮಿಷಗಳ ಕಾಲ ಕಂಪ್ಲೀಟ್ ಆಗಿ ಒಂದು ಫೈಟ್ ನಡೆದಿದೆ. ತುಂಬಾ ಜನ ಕೂಡ ಒಂದು ಕರಡಿ ಕಡೆನೆ ಹಿಡಿತಾರ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಸುಮಾರು ಒಂದು 4 ತಿಂಗಳ ಪ್ರೊಸೆಸ್ ಇದಾಗಿತ್ತು. ನಿನ್ನೆ ಅಭಿಮನ್ಯುಗೂ ಕೂಡ ಸ್ವಲ್ಪ ರಕ್ತ ಬಂತು 2 ಕಡೆ, ಅದು ಕೂಡ ನಿಜ. ಯಾಕೆಂದ್ರೆ ಅಭಿಮನ್ಯು ಸ್ಪಾಟಿಗೆ ಡೈರೆಕ್ಟ್ ಆಗಿ ಬಂದ. ಬಿಕ್ಕೋಡ್ ಕ್ಯಾಂಪ್ ಏನಿದೆ ಅಲ್ಲಿ ನಿನ್ನೆ ಕೂಡ ಬಂದಿರಲಿಲ್ಲ. ಡೈರೆಕ್ಟ್ ಆಗಿ ಮೊನ್ನೆ ಕೂಡ ಬಂದಿರಲಿಲ್ಲ. ಡೈರೆಕ್ಟ್ ಆಗಿ ಆತ ಒಂದು ಮತ್ತಿಗೋಡು ಶಿಬಿರದಿಂದ ಡೈರೆಕ್ಟ್ ಸ್ಪಾಟ್, ಅಂದ್ರೆ ಕರಡಿರುವಂತ ತೋಟ, ಅಂದ್ರೆ ಕಾಫಿ ತೋಟ ಎಸ್ಟೇಟ್ ಇದೆಯಲ್ಲ, ಅಲ್ಲಿಗೆ ಡೈರೆಕ್ಟ್ ಆಗಿ ಬಂದ. ಅಲ್ಲೇ ಕಾರ್ಯಾಚರಣೆ ಕೂಡ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಕೊಂಡ್ರು. ಅಭಿಮನ್ಯು ಮೇಲೆ ಹೋಗಿ ಡಾಟ್ ಕೂಡ ಮಾಡಿದ್ದು. ಅಭಿಮನ್ಯು ಕೂಡ ತುಂಬಾನೇ ನೆನೆ ಒಂದು ಸೆಣಸಾಟ ಮಾಡಿದ ಒಂದು ಕರಡಿ ಜೊತೆ. ವಸಂತಣ್ಣ ಅವರು ಕೂಡ ತುಂಬಾನೇ ಚೆನ್ನಾಗಿ ನೀಟಾಗಿ ಕೂಡ ನೋಡ್ಕೊಂಡ್ರು. ಯಾಕೆಂದ್ರೆ ಒಂದು ಕರಡಿನ ಒಂದು ಇಂಜೆಕ್ಷನ್ ಕೊಟ್ಮೇಲೆ ಎಬ್ಬಿಸ್ಬೇಕಲ್ಲ, ಒಂದು ಟೈಮ್ ನಲ್ಲಿ ಕೂಡ ಅಷ್ಟೇ ಒಂದು ಮರನ ಮುರಿದು ಅಭಿಮನ್ಯು ಎಬ್ಸಕ್ ಹೋಗ್ತಾನೆ. ಅದೇ ಒಂದು ಫೋರ್ಸ್ ನಲ್ಲಿ, ಅದೇ ಒಂದು ಸ್ಪೀಡ್ ನಲ್ಲಿ ಬಂದು ಕರಡಿ ಫೋರ್ಸ್ ಆಗಿ ಗುದ್ಬಿಡುತ್ತೆ ಅಭಿಮನ್ಯುಗೆ. ಆ ಒಂದು ಟೈಮ್ ನಲ್ಲಿ ಕೋರೆ ಇರುತ್ತಲ್ಲ, ಸಣ್ಣದಾಗಿರುವಂತ ಕೋರೆ ಆದ್ರೂ ಕೂಡ ಸ್ವಲ್ಪ ಚೂಪ್ ಇರುತ್ತಲ್ಲ, ಅದು ಬಂದು ಸೊಂಡ್ಲ ಹತ್ರ ಸ್ವಲ್ಪ ಚುಚ್ಕೊಂಡಂತ ಕಾರಣ ಸ್ವಲ್ಪ ಬ್ಲೀಡಿಂಗ್, ರಕ್ತ ಕೂಡ ಬರುತ್ತೆ. ಆದ್ರೆ ಏನದು ದೊಡ್ಡ ಮ್ಯಾಟರ್ ಅಲ್ಲ, ಅದನ್ನ ರೆಡಿ ಮಾಡ್ತಾರೆ ವಸಂತಣ್ಣ ಅವರು. ಅವ್ರಿಗೇನದು ಹೊಸದಲ್ಲ. ಆದ್ರೂ ಕೂಡ ಒಂದು ಫೈಟ್ ಮಾತ್ರ ಜಬರ್ದಸ್ತ್ ಆಗಿತ್ತು ಅಂತ ಕೂಡ ಅಲ್ಲಿ ಮಾವುತರು ಆಗಿರ್ಬೋದು ಎಲ್ಲರೂ ಕೂಡ ಹೇಳಿದ್ರು. ನಾವು ಕೂಡ ಸ್ವಲ್ಪ ದೂರದಿಂದ ನೋಡಿದ್ವಿ, ಜಾಸ್ತಿ ನೋಡಕ್ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಆ ಒಂದು ಟೈಮ್ ನಲ್ಲಿ ಪ್ರವೇಶ ಇರೋದಿಲ್ಲ. ಯಾಕಂದ್ರೆ ಇನ್ನು ಅವರು ಪೂರ್ತಿ ಕಟ್ಟಾಕಿರೋದಿಲ್ಲ. ಸೊ ಹೀಗಾಗಿ ಅದನ್ನ ಕೇವಲ ಅಲ್ಲಿ ETF ಸಿಬ್ಬಂದಿ ವರ್ಗದವರು, ಆಫೀಸರ್ಸ್ ಗಳು ಸಲ್ಲಿ ಮಾತ್ರ ಇರೋದು. ಇನ್ನ ಪಬ್ಲಿಕ್ ಗಳಿಗೆ ಅಲ್ಲಿ ಅಲೋ ಮಾಡೋದಿಲ್ಲ. ಜೊತೆಗೆ ಮೀಡಿಯಾದವ್ರಿಗೂ ಕೂಡ ಅಷ್ಟೇನೆ ನಂತರದಲ್ಲಿ ಅಲೋ ಮಾಡ್ತಾರೆ. ಅಂದ್ರೆ ಹಗ್ಗ ಎಲ್ಲ ಕಟ್ಟಾಕಿ ನಂತರದಲ್ಲಿ ಲಿಫ್ಟಿಂಗ್ ಟೈಮ್ ಆಗಿರ್ಬೋದು ಆ ಒಂದು ಟೈಮ್ ನಲ್ಲಿ. ಸೊ ಬಹಳಷ್ಟು ಕಷ್ಟಕರವಾಗಿತ್ತು, ಅದಂತೂ ಸತ್ಯ. ಕರಡಿ ತುಂಬಾನೇ ಎಕ್ಸ್ಪೆಕ್ಟೆಡ್, ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಿಡಿಬೇಕು ಅಂತ ಒಂದು ಲಿಸ್ಟ್ ನಲ್ಲಿ ಇದ್ದಂತ ಆನೆ ಮೊದಲ ಹೆಸರು ಅಂದ್ರೆ ಅದುವೇ ಕರಡಿ. ನೆನ್ನೆ ಅದು ಯಶಸ್ವಿಯಾಗಿ ಕ್ಯಾಪ್ಚರ್ ಆಯ್ತು. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ದುಬಾರೆಗೆ ತಗೊಂಡೋದ್ರು. ಅಲ್ಲಿ ದುಬಾರೆ ಕ್ರಾಲ್ಗೆ ಹಾಕಿ ಅದನ್ನ ಪಳಗಿಸ್ತಾರೆ. ನಂತರ ಬೇರೊಂದು ಹೆಸರಿನ ಮೂಲಕ ಅದನ್ನ ನಾಮಕರಣವನ್ನು ಕೂಡ ಮಾಡಿ, ನಂತರ ಅದನ್ನ ಕಾರ್ಯಾಚರಣೆಗಾಗಿರ್ಬೋದು ಅಲ್ಲಿ ಕ್ಯಾಂಪ್ ನಲ್ಲಿ ಕೂಡ ಉಳಿಸ್ಕೊಳ್ತಾರೆ. ಅಲ್ಲಿ ವಿಸಿಟರ್ಸ್ ಗಳು ಹೋಗಿ ನೋಡ್ಬೋದು. ಸುಮಾರು ಒಂದು 7-8 ತಿಂಗಳ ಬಳಿಕ ಕರಡಿ ಏನಾಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ದುಬಾರಿಗೆ ಹೋದಂತ ಟೈಮ್ ನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಿನ್ನ ಒಂದು 6 ತಿಂಗಳ ಕಾಲ ಅದನ್ನ ಪಳಗಿಸಲಾಗುತ್ತೆ ಕ್ರಾಲ್ಗೆ ಹಾಕಿ. ಆರಾಮಾಗಿದೆ, ಸೇಫ್ ಆಗಿದೆ ಕರಡಿ. ತುಂಬಾನೇ ಚೆನ್ನಾಗಿರುವಂತ ಆನೆ. ಸ್ವಲ್ಪ ಅಂದ್ರೆ ಸಣ್ಣ ದಂತ ಆದ್ರೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ಅದು. ಅಭಿಮನ್ಯು ಜೊತೆನೆ ಸುಮಾರು ಒಂದು 30-40 ನಿಮಿಷಗಳ ಕಾಲ ಫೈಟ್ ಗೆ ಬಿದ್ದಿದೆ. ಅಂದ್ರೆ ಯೋಚನೆ ಮಾಡಿ ಯಾವ ರೀತಿ ಇತ್ತು ಅಂತ ಒಂದು ಕರಡಿ ಕಾಡನೆ. ಬಹಳಷ್ಟು ರೀತಿಯಲ್ಲಿ ಅದು ನೋಡಕ್ಕೆ ದೂರದಿಂದ ಸ್ವಲ್ಪ ಕುಳ್ಳ ಅಂತ ಕಾಣುತ್ತೆ, ಆದ್ರೆ ಒಳ್ಳೆ ಹೈಟ್ ಇದೆ. ನಮ್ಮ ಒಂದು ಸಾಕಾನೆಗಳ ಹೈಟ್ ಇದೆಯಲ್ಲ, ಅದೇ ರೀತಿಯ ಒಂದು ಹೈಟ್ ಕೂಡ ಇದೆ. ಭೀಮನ ಹೈಟ್ ಇಲ್ಲ, ಆದ್ರೆ ಬೇರೆ ಅಭಿಮನ್ಯು ರೀತಿಯ ಒಂದು ಹೈಟ್ ಕೂಡ ಇದಾವೆ. ಅಭಿಮನ್ಯು ಮತ್ತೆ ಸುಗ್ರೀವ್ ಆಗಿರ್ಬೋದು, ಪ್ರತಿಯೊಂದು ಆನೆಯ ಒಂದು ಭಾಗಿ ಏನಿದೆ ಎಲ್ಲವೂ ಕೂಡ ಇದೆ. ಧನಂಜಯ ಆಗಿರ್ಬೋದು, ಹರ್ಷ ಕೂಡ ನಿಂತಿದ್ದ. ಸೊ ಪ್ರತಿಯೊಂದು ಆನೆಗಳ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ ಇದೆ. ಇದೊಂದು ಕಂಪ್ಲೀಟ್ ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಮೊನ್ನೆ ನೈಟ್ ಬಂದ್ರು, ಅಂದ್ರೆ ಮಧ್ಯರಾತ್ರಿ ಬಂದು ಒಂದು 12-1 ಗಂಟೆ ಸುಮಾರಿಗೆ ವಿತಿನ್ 24 ಅವರ್ಸ್ ಕರಡಿನ ಕ್ಯಾಪ್ಚರ್ ಮಾಡಿದ್ದಾರೆ. ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಿಲ್ಲ. ಇದು ಒಂದು ಪಕ್ಕಾ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿರುವಂತದ್ದು. ಎಕ್ಸಿಕ್ಯೂಷನ್ ಅಂತ ಇದೆಯಲ್ಲ, ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ. ಅದಂತೂ ಎಲ್ಲರೂ ಕೂಡ ಮೆಚ್ಚಿದ್ದಾರೆ. ಯಾಕೆಂದ್ರೆ ಬೇರೆ ಕಳೆದ ಬಾರಿ ಎಲ್ಲ ಒಂದು ತುಂಬಾನೇ ಟೈಮ್ ವೇಸ್ಟ್ ಆಗಿರ್ಬೋದು, ಅವರಿಗೆ ಕರೆಕ್ಟ್ ಆಗಿ ಪ್ಲಾನಿಂಗ್ ಅಂದ್ರೆ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ಮಿಸ್ ಆಗ್ಬಿಡೋದು, ಸಿಗ್ತಿರ್ಲಿಲ್ಲ. ಆದ್ರೆ ನಿನ್ನೆ ಒಂದು ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಟ್ರ್ಯಾಕಿಂಗ್ ಇದ್ದಿಲ್ಲ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿದ್ರು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಮೆಚ್ಚುತ್ತಿದ್ದಾರೆ. ಒಂದು
ಕಂಪ್ಲೀಟ್ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಸಿಬ್ಬಂದಿ ವರ್ಗದವರು ಆಗಿರ್ಬೋದು, ಮಾವುತರ ಒಂದು ಕೋಆರ್ಡಿನೇಷನ್ ಆಗಿರ್ಬೋದು, ನಂತರ ಆಫೀಸರ್ಸ್ ಗಳ ಒಂದು ಗೈಡೆನ್ಸ್ ಆಗಿರ್ಬೋದು. ಸೊ ಅವರು ಕೂಡ ಒಂದು ಫೀಲ್ಡ್ ನಲ್ಲಿ ಇದ್ರು, ಅಂದ್ರೆ ಸ್ಪಾಟ್ ನಲ್ಲಿ ಇದ್ರು. ಅವರು ಕೂಡ ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರು, ಅಲ್ಲೇನೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಮಾವುತರಿಗೆಲ್ಲ. ಸೊ ಅವರು ಕೂಡ ಒಂದು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ದುಬಾರಿಯಿಂದ ರಂಜನ್ ಸರ್ ಅಂತ ಬಂದಿರ್ತಾರೆ, ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ಕರೆಕ್ಟ್ ಆಗಿ ಎಲ್ಲ ಪ್ಲಾನಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿ ಎಲ್ಲಿಗೆ ಕರ್ಕೊಂಡ್ ಬಂದಿದ್ದು ಅಭಿಮನ್ಯುನ. ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಗೈಡೆನ್ಸ್ ಎಲ್ಲ ಕೊಟ್ಟಿರ್ತಾರೆ ವಸಂತಣ್ಣಗೆ. ಸೊ ಅವರ ಒಂದು ಟೀಮ್ ನೇತೃತ್ವದಲ್ಲಿ ಈಗ ಎಲ್ಲ ಕಾರ್ಯಾಚರಣೆ ತುಂಬಾನೇ ಚೆನ್ನಾಗಿ ನಡೆಯಿತು. ಕರಡಿ ಕಾರ್ಯಾಚರಣೆ ತುಂಬಾನೇ ಚೆನ್ನಾಗಿ ಯಶಸ್ವಿಯಾಗಿ ಕೂಡ ನಡೀತು. ಪ್ರತಿಯೊಬ್ರು ಕೂಡ ಈಗ ಮೆಚ್ಕೊಂಡಿದ್ದಾರೆ. ಅಲ್ಲಿದ್ದಂತ ಊರಿನ ಭಾಗದವರಿಗೂ ಕೂಡ ತುಂಬಾನೇ ಒಂದು ತಲೆನೋವಾಗ್ಬಿಟ್ಟಿತ್ತು ಕರಡಿ ಕಾಡಾನೆ ಯಾವಾಗಪ್ಪ ಹಿಡಿತಾರೆ ಅನ್ನುವಂತ ಮಟ್ಟಿಗೆ ಅಲ್ಲಿದ್ದಂತ ಜನರು ಬಂದ್ಬಿಟ್ಟಿದ್ರು. ಸೊ ಹೀಗಾಗಿ ಆ ಒಂದು ಆನೆನ ಹಿಡಿಲೇಬೇಕಾದಂತ ಪರಿಸ್ಥಿತಿ ಪ್ರೆಷರ್ ಆಫೀಸರ್ಸ್ ಗಳಿಗೂ ಕೂಡ ಇತ್ತು. ಅದೇ ರೀತಿ ಮಾವುತರಿಗೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೋತಾರೆ ಹೊರಡಕ್ಕೂ ಮುಂಚೆ. ಸೊ ಯಾವ ರೀತಿ ಹಿಡಿಬೇಕು, ಯಾವ ರೀತಿ ಬರ್ಬೇಕು, ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಜೊತೆಗೆ ಯಾವ ರೀತಿ ಅಂದ್ರೆ 2 ಆನೆಗಳು ಬಂದು ಒಟ್ಟಿಗೆ ಒಂದು ಚೆಕ್ ಮೇಟ್ ರೀತಿ ಬಂಧಿಸ್ಬೇಕು, ಅವೆಲ್ಲವೂ ಕೂಡ ಮಾಡ್ತಾರೆ. ಡಾಟ್ ಮಾಡ್ತಾರೆ. ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ತನಕ ಓಡಿದೆ, 1 ಕಿಲೋಮೀಟರ್ ತನಕ ಓಡಿದೆ ಒಂದು ಕರಡಿ ಕಾಡಾನೆ. ನಂತರ ಬೆರೆಸಿದೆ ಮತ್ತೊಮ್ಮೆ ಡಾಟ್ ಆದ್ಮೇಲೂ ಕೂಡ. ಅಲ್ಲೂ ಕೂಡ ಸ್ವಲ್ಪ ಫೈಟ್ಗೆ ಬಿದ್ದಿದೆ. ನಂತರ ಅದನ್ನ ಅದೇ ಹಾಗೆ ಮಲ್ಕೊಂಡ್ಬಿಡುತ್ತೆ. ನಂತರ ಹಗ್ಗ ಕಟ್ತಾರೆ. ಎದ್ಮೇಲೆ ಅದಕ್ಕೆ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದೆ. ಹೀಗಾಗಿ ಅದು ಸ್ವಲ್ಪ ಜೋರಾಗಿ ಕೂಡ ಸೌಂಡ್ ಮಾಡುತ್ತೆ. ನೀವು ಹಳೆ ವಿಡಿಯೋದಲ್ಲಿ ನೋಡಿ ಕರೆಕ್ಟ್ ಆಗಿ ಜೋರಾಗಿ ಕೂಡ ಸೌಂಡ್ ಮಾಡ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾನೇ ಜೋರಾಗಿ ಸೌಂಡ್ ಮಾಡ್ತಾ ಇತ್ತು. ಅದು ಸಿಕ್ಕಾಪಟ್ಟೆ ದೂರಕ್ಕೂ ಕೂಡ ಕೇಳಿಸ್ತಾ ಇತ್ತು, ಒಂದು 3 ಕಿಲೋಮೀಟರ್ ದೂರಕ್ಕೂ ಕೂಡ ಕೇಳಿಸ್ತಾ ಇತ್ತು. ಆ ರೀತಿ ಒಂದು ದೊಡ್ಡ ಸೌಂಡ್ ಅನ್ನ ಮಾಡ್ತಾ ಇತ್ತು ಕರಡಿ ಕಡನೆ ಹಗ್ಗ ಕಟ್ಟಿದ ಮೇಲೆ. ನಂತರ ಈಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತಲ್ಲ, ಈಗ ಗೊತ್ತಾಗೋಯ್ತಲ್ಲ ಎಲ್ಲ ಜನರಾಗಿರ್ಬೋದು. ನಂತರ ಆನೆಗಳನ್ನ ನೋಡ್ಬಿಟ್ಟು ಅದಕ್ಕೆ ಸ್ವಲ್ಪ ಗಾಬರಿ. ಆಮೇಲೆ ಕೂಡ ಚಾರ್ಜ್ ಮಾಡಕ್ಕೆ ಬಂತು. ಅಭಿಮನ್ಯು ತಡೆದು ನಿಂತ್ಕೊಂಡ, ಪ್ರಶಾಂತ ನಿಂತ್ಕೊಂಡ, ಮಹೇಂದ್ರ ನಿಂತ್ಕೊಂಡ, ಧನಂಜಯ ಎಲ್ಲ ಒಂದು ಟೀಮ್ ಇನ್ವಾಲ್ವ್ಮೆಂಟ್ ಇಂದಾನೆ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದ್ದು. ನಂತರ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಜನರನ್ನ ನಿಯಂತ್ರಣ ಮಾಡುವುದಾಗಿರ್ಬೋದು. ಸೊ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಆಫೀಸರ್ಸ್ ಅವರ ಒಂದು ಟೀಮ್ ವರ್ಕ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಂದು ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಟೋಟಲ್ 8 ಆನೆಗಳು ಅಭಿಮನ್ಯುನು ಕೂಡ ಸೇರಿ, ಸೊ ಎಲ್ಲ ಆನೆಗಳು ಕೂಡ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮಾಡಿದ್ವು. ಕರಡಿ ಕಾಡಾನೆನ ಹಿಡಿದಾಯ್ತು. ಅದನ್ನ ತಗೊಂಡು ಹೋಗಿ ನಂತರ ಒಂದು ದುಬಾರೆಗೂ ಕೂಡ ಬಿಟ್ಟಾಗಿದೆ. ದುಬಾರೆ ಕ್ರಾಲ್ಗೆ ನಿನ್ನೆ ಒಂದು ಎಲ್ಲ ಆನೆಗಳು ಕೂಡ ಸುಮಾರು ಒಂದು 6 ಆನೆಗಳು ಕೂಡ ಕರಡಿ ಕಾಡಾನೆ ಜೊತೆಗೆ ಹೋಗಿದಾವೆ. ಈಗ ಸದ್ಯಕ್ಕೆ ಬಿಕ್ಕೋಡ್ ಕ್ಯಾಂಪ್ ನಲ್ಲಿ ಇರುವಂತ ಆನೆಗಳು ಕೇವಲ ಅಶ್ವತ್ಥಾಮ ಮತ್ತೆ ಮಹೇಂದ್ರ. ಸೊ ನೋಡ್ಬೇಕಿದೆ ಎಲೆಕ್ಷನ್ ತಕ್ಕ ಯಾವುದೇ ರೀತಿಯ ಕಾರ್ಯಾಚರಣೆ ಇಲ್ಲ ಅಂತಂದ್ರೆ ಜೊತೆಗೆ ಅವ್ರಿಗೆ ಒಂದು ಊರಿನ ಹಬ್ಬ ಇದೆ, ಕಾಡಿನ ಹಬ್ಬ ಇದೆ. ಸೊ ಅದನ್ನು ಕೂಡ ಮುಗಿಸ್ಕೋಬೇಕು. ಆ ನಂತರದ ದಿನಗಳಲ್ಲಿ ಮತ್ತೊಮ್ಮೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ನಮ್ಮ ಇವರು MLA ಸಾಹೇಬ್ರು ಕೂಡ ತಿಳಿಸಿದ್ದಾರೆ. ಏನಾಗುತ್ತೆ ಕಾದು ನೋಡ್ಬೇಕು. ಸೊ ಜೊತೆಗೆ DFO ಸರ್ ಕೂಡ ತಿಳಿಸಿದ್ರು, ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಮತ್ತೊಮ್ಮೆ ಮಾಡ್ತೀವಿ. ಯಾವ್ದೆಲ್ಲ ಜನರಿಗೆ ತೊಂದರೆ ಕೊಡ್ತಾ ಇದೆ, ಬೆಳೆ ನಾಶ ಮಾಡ್ತಾ ಇದೆ, ಸೊ ಈ ರೀತಿ ಊರೊಳಗಡೆ ಬರೋದೆಲ್ಲವನ್ನು ಕೂಡ ಮಾಡ್ತಿದೆ ಅಂತ, ಯಾವ ಒಂದು ಆನೆ ಹಿಡಿತಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಒಟ್ಟಿನಲ್ಲಿ ಒಂದು ಕರಡಿ ಕಾಡಾನೆ ಕಾರ್ಯಾಚರಣೆಯಿಂದಾಗಿ ಅವ್ರಿಗೂ ಕೂಡ ಖುಷಿ ಇದೆ, ಹಿಡಿದಿದ್ದವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬಾ ಒಂದು ಪ್ರೆಷರ್ ಇದ್ದಂತ ಆನೆ ಕೂಡ ಹೌದು. ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ಮೊನ್ನೆ ಕೂಡ ಅಷ್ಟೇನೆ ಒಂದು ಗೋಡೆ ಇರುತ್ತೆ, ಕಾಂಪೌಂಡ್ ಇರುತ್ತಲ್ಲ, ಅದನ್ನ ದಾಟ್ಕೊಂಡು ಕೂಡ ಹೋಗಿತ್ತು. ಜೊತೆಗೆ ಕ್ಯಾಪ್ಟನ್ ಜೊತೆ ಫೈಟ್ಗೆ ಬಿದ್ದಿತ್ತು. ಸೊ ಈ ರೀತಿ ಜನರಿಗೂ ಕೂಡ ಕಂಪ್ಲೀಟ್ ಆಗಿ ಆತಂಕ ಇತ್ತು ಒಂದು ಭಾಗದಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಜನರಿಗೂ ಕೂಡ ತುಂಬಾನೇ ಆತಂಕ ಇದ್ದಂತ ಕಾರಣ ಒಂದು ಆಫೀಸರ್ಸ್ ಮೇಲೆ ತುಂಬಾನೇ ಪ್ರೆಷರ್ ಇತ್ತು, ಹಿಡಿಲೇಬೇಕು, ಏನಾದ್ರು ಮಾಡಿ, ಬೇರೆ ದಾರಿ ಇಲ್ಲ ಅಂತ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಅದನ್ನ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ದುಬಾರೆಗೆ ಒಂದು ಕ್ರಾಲ್ಗೆ ಹಾಕಿದ್ದಾರೆ, ಅದನ್ನ ಈಗ ಮೇಂಟೈನ್ ಮಾಡ್ತಾರೆ ಅವರೇನೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಒಂದು ಕರಡಿ ಕಾಡಾನೆ ಹಿಡಿದಿದ್ದು ಆಮೇಲೆ ಕ್ಯಾಪ್ಚರ್ ಒಂದು ವಿಡಿಯೋನು ಕೂಡ ನೋಡಿರ್ತಾರೆ, ಹೇಗಿತ್ತು? ಕರಡಿ ತುಂಬಾನೇ ದೈತ್ಯವಾಗಿದೆ, ಅದಂತೂ 100% ನಿಜ. ಕರಡಿ ಏನೋ ಸಾಫ್ಟ್ ಹಾಗೆ ಹೇಗೆ ಅಂತಿಲ್ಲ, ಸಾಕಷ್ಟು ಜನ ಅಂದ್ಕೊಂಡ್ಬಿಡ್ತಾರೆ ಈ ಒಂದು ವಿಡಿಯೋ ನೋಡಿದ್ಮೇಲೆ, ಅಂದ್ರೆ ಕ್ಯಾಪ್ಚರ್ ವಿಡಿಯೋ ನೋಡಿದ್ರೆ. ಆದ್ರೆ ಅದಕ್ಕೂ ಮುಂಚೆ ಅವ್ರು ಪಟ್ಟಂತ ಕಷ್ಟ, ಆಮೇಲೆ ಒಂದು ಫೈಟ್ ಇತ್ತಲ್ಲ 40 ನಿಮಿಷ ಫೈಟ್, ಅದನ್ನ ನೋಡಿದಂತ ವಸಂತಣ್ಣ ಅವ್ರನ್ನ ಕೇಳಿದಾಗ್ಲೂ ಕೂಡ ಅದೇ ಹೇಳಿದ್ರು, ತುಂಬಾ ಫೈಟ್ ಮಾಡ್ತಾಣ ನಮ್ಮ ಒಂದು ಅಭಿಮನ್ಯುನು ಕೂಡ ತುಂಬಾನೇ ಒಂದು ಹೆಗಲು ಕೊಟ್ಟ, ಜೊತೆಗೆ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಆಯ್ತು ಅಣ್ಣ ಅಂತ ಕೂಡ ತಿಳಿಸ್ತಾರೆ. ಸೊ ಹೀಗಾಗಿ ಅವ್ರಿಗೆ ಗೊತ್ತಿದೆ, ಮತ್ತೆ ಅವ್ರಿಗೆ ಅನುಭವ ಇದೆ. ಆದ್ರೂ ಕೂಡ ಒಂದು ಎಂತೆಂತ ಆನೆ ನೋಡಿದ್ರು ಕೂಡ ಇದೊಂದು ಬೇರೆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದೊಂದು ಆನೆಯಲ್ಲೂ ಕೂಡ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್. ಇದು ಕರಡಿ ಆನೆ ಆದಂತ ಕಾರಣ ಸ್ವಲ್ಪ ಒಂದು ಬೇರೆ ತರ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಸಿಕ್ಕಿದೆ. ಇದ್ರ ಬಗ್ಗೆ ನೀವೇನಂತೀರಾ? ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ಓದೋವರಿಗೆ ಮಾತ್ರ ಗೊತ್ತಿದೆ, ಅಲ್ಲಿ ಕಣ್ಣಾರೆ ನೋಡಿದವರಿಗೆ ಮಾತ್ರ ಗೊತ್ತಿದೆ ಕ್ಯಾಪ್ಚರ್ ಎಷ್ಟು ಕಷ್ಟ ಇದೆ, ಎಷ್ಟೊಂದು ಸೆಣಸಾಟ ಆಡ್ಬೇಕು, ಒಂದು ಪ್ರಾಣವನ್ನ ಒಂದು ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಒಂದು ರೀತಿಯಲ್ಲಿ ಓದಂತಾಗುತ್ತೆ. ಯಾಕಂದ್ರೆ ಒಂದು ಕಾಡಾನೆ ಹತ್ರ ಹೋಗುವುದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಕೇವಲ ಆನೆ ಮೇಲೆ ಇದ್ರು ಮಾತ್ರ ಹೋಗ್ಬೇಕಾಗುತ್ತೆ. ಸುಮ್ನೆ ನೆಲದ ಮೇಲೆ ನಡ್ಕೊಂಡ್ರೆ ಮುಗಿತು ಕತೆ ಅನ್ಕೊಳ್ಳಿ. ಎಷ್ಟು ಚಾರ್ಜ್ ಮಾಡುತ್ತೆ ಅಂದ್ರೆ ನಾವು 1 ಹೆಜ್ಜೆ ಇಟ್ರೆ ಅದು 10 ಹೆಜ್ಜೆ ಇಟ್ಟಿರುತ್ತೆ. ಸೊ ಆ ರೀತಿ ಒಂದು ಸ್ಪೀಡ್ ಒಂದು ಕಾಡಾನೆಗಿರುತ್ತೆ.